ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತದೆ ಬಂಟ್ವಾಳದ ಬಿಸಿ ರೋಡ್. ದಕ್ಷಿಣ ಕನ್ನಡದ ಎಸ್ಪಿ ಎನ್ ಯತೀಶ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಯಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಯಿತು. ಹಾಗಾಗಿ ಬಿಸಿ ರೋಡ್ ಜಂಕ್ಷನ್ ಅಲ್ಲಿ ಅವಕಾಶವನ್ನ ನೀಡಿದ್ದೆವು ಅಂತ ರಿಯಾಕ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಎಸ್ಪಿ ಎನ್ ಯತೀಶ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಿಂದೂ ಸಂಘಟನೆಯವರು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಹಾಗಾಗಿ ನಾವು ಪರ್ಮಿಷನ್ ಅನ್ನ ಕೊಟ್ವಿ. ಏನಾದರೂ ಸಮಸ್ಯೆ ಆದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೇವೆ. ಪ್ರಚೋದನಕಾರಿ ಆಡಿಯೋ ಹರಿಬಿಟ್ಟವರ ಮೇಲೆ ಕ್ರಮವಾಗಿದೆ. ಆಡಿಯೋ ಹರಿಬಿಟ್ಟ ಶರೀಫ್ ಹಸೀನಾರನ್ನು ಈಗಾಗಲೇ ನಾವು ಬಂಧಿಸಿದ್ದೇವೆ. ಪರಿಸ್ಥಿತಿಗೆ ಅನುಗುಣವಾಗಿ ಬಿಸಿ ರೋಡ್ನಲ್ಲಿ ಇದೀಗ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಕೆಲವು ಸಂಘಟನೆಗಳು ಬಂಟ್ವಾಳ ಚಲೋ ಅಂತ ಹೇಳಿ ಕರೆ ಕೊಟ್ಟಿದ್ರು. ಮತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಈದ್ ಮಿಲಾದ್ ಹಬ್ಬ ಕೂಡ ಜರುಗ್ತಾ ಇರೋದ್ರಿಂದ ನಾವು ಹೆಚ್ಚಿನ ಬಂದೋಬಸ್ತ್ನ ಮಾಡ್ಕೊಂಡಿದ್ದೀವಿ. ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ನಾವು ಕ್ರಮ ತಗೊಂಡು ಎಲ್ಲ ಈಗ ನಿಮಗೆ ಕಾಣಿಸ್ತಿರೋ ಹಾಗೆ ಬಂಟ್ವಾಳದಲ್ಲಿ ಎಲ್ಲ ಶಾಂತಿಯುತವಾಗಿದೆ. ಬಂಟ್ವಾಳ ಚಲೋ ಕರೆ ಕೊಟ್ಟವರು ಕೂಡ ಈಗ ಅದನ್ನ ಮುಗಿಸಿ ಹೊರಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಬಟ್ ನಾವು ನಮ್ಮ ಅಲರ್ಟ್ನೆಸ್ನ ಇನ್ನೂ ಹೀಗೆ ಇಟ್ಕೊಂಡು ದಿನ ಕಡೆಯವರೆಗೂ ಎಲ್ಲೆಲ್ಲಿ ಈದ್ ಮಿಲಾದ್ ಇದು ಹಬ್ಬದ ಆಚರಣೆ ಇದೆ ಅಲ್ಲೆಲ್ಲ ಶಾಂತಿಯುತವಾಗಿ ನಡೆಯುವ ರೀತಿಯಲ್ಲಿ ಗಮನ ಹರಿಸ್ತೀವಿ. ಕೆಲವು ಸಂಘಟನೆಗಳು ಮಂಗಳೂರಲ್ಲಿ ಮಸೀದಿ ಮೇಲೆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಇನ್ನು ಇದನ್ನ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಯಾರು ಅಂತ ಪ್ರಶ್ನಿಸಿದ್ದಾರೆ ಆರ್ ಅಶೋಕ್. ಮಂಗಳೂರಿನ ಮಸೀದಿ ಮೇಲೆ ಕಲ್ಲು ತೂರಾಟ ನಡೀತಲ್ಲ, ಆ ಕೇಸ್ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಯಾರೆಂದು ಪ್ರಶ್ನಿಸಿದ್ದಾರೆ ಆರ್ ಅಶೋಕ್. ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಸರ್ಕಾರ ಏನ್ ಮಾಡಿದೆ? ರಾಜ್ಯದಲ್ಲಿ ಕೋಮು ಗಲಭೆಗೆ ರಾಜ್ಯ ಸರ್ಕಾರವೇ ಕಾರಣ. ಗಲಭೆ ಮಾಡಿದವರಿಗೆ ಬೇಲ್ ಸಿಗುವಂತೆ ಎಫ್ಐಆರ್ ಅನ್ನ ಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೇನ್ ಧ್ವಜ ಹಾರಿಸಿರುವುದು, ನಾಗಮಂಗಲ ಗಲಭೆ, ಮಂಗಳೂರು ಪ್ರಚೋದನಕಾರಿ ಹೇಳಿಕೆ, ಎಲ್ಲಾ ಪ್ರಕರಣಗಳನ್ನ ಎನ್ಐಎಗೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಂಗಲ ಘಟನೆ ಆದಮೇಲೆ ಇವತ್ತು ಮಂಗಳೂರಲ್ಲೂ ಕೂಡ ದೊಡ್ಡ ರೀತಿಯಾದಂಥ ಒಂದು ಗಲಭೆ, ಕೋಮು ಗಲಭೆ ಆಗ್ತಾ ಇದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಕಾರಲ್ಲಿ ರಾಜಾರೋಷವಾಗಿ ಹೋಗ್ತಾ ಇರೋವಂಥದ್ದು, ಘೋಷಣೆ ಕೂಗ್ತಾ ಇರೋವಂಥದ್ದು ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರಿಗೆ, ಈ PFI ಅವ್ರಿಗೆ ಏನು ಭಯನೇ ಇಲ್ಲ. ಅವ್ರಿಗೆ ಅನ್ಸ್ಬಿಟ್ಟಿದೆ ಇವರು ಕಾಂಗ್ರೆಸ್ ಅವರು ನಮ್ಮ ಬೆಂಬಲಕ್ಕಿದ್ದಾರೆ, ನಾವೇನೇ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಅಧಿಕಾರ ಮುಖ್ಯ, ಕಾಂಗ್ರೆಸ್ ಅವರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಮುಖ್ಯ ಹೊರತೆ ಭಾರತದ ಸಾರ್ವಭೌಮತೆ ಬಗ್ಗೆ ಅವರಿಗೆ ಕಿಂಚತ್ತೂ ಕಾಳಜಿ ಇಲ್ಲ. ಈ ನಾಗಮಂಗಲ ಘಟನೆ ಆದಮೇಲೆ ಇವತ್ತು ಮಂಗಳೂರಲ್ಲೂ ಕೂಡ ದೊಡ್ಡ ರೀತಿಯಾದಂಥ ಒಂದು ಗಲಭೆ, ಕೋಮು ಗಲಭೆ ಆಗ್ತಾ ಇದೆ.
ಮಂಗಳೂರಿನ ಬಿಸಿ ರೋಡ್ನಲ್ಲಿ ಮತ್ತೆ ಹೈ ಡ್ರಾಮಾ ನಡೆದಿದೆ. ಏಕಾಏಕಿ ಮುಸ್ಲಿಂ ಯುವಕರಿಂದ ಬೈಕ್ ರ್ಯಾಲಿಯನ್ನ ನಡೆಸಿದ್ದಾರೆ. ಈ ಬೆನ್ನಲ್ಲೇ ರಸ್ತೆಗೆ ನುಗ್ಗಿದ್ದಾರೆ ಹಿಂದೂ ಕಾರ್ಯಕರ್ತರು. ಸುಮ್ಮನೆ ಆಗಿ ಮನೆಗೆ ಹೋಗಿದ್ರು, ಮತ್ತೆ ಪ್ರಚೋದನೆ. ಬೈಕ್ ರ್ಯಾಲಿಗೆ ಅವಕಾಶ ನೀಡಿದ್ದಕ್ಕೆ ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ನೀವು ಹೇಗೆ ಪರ್ಮಿಷನ್ ಕೊಟ್ರಿ ಅಂತ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಎಲ್ಲವೂ ಕೂಡ ತಣ್ಣಗಿತ್ತು, ಅವ್ರ ಪಾಡ ಅವ್ರ ಮನೆಗೆ ಹೋಗಿದ್ರು. ಮತ್ತೆ ಯಾಕೆ ಈ ರೀತಿಯಾಗಿ ಪ್ರಚೋದನಕಾರಿಯನ್ನು ನೀಡಿದ್ದಾರೆ? ಯಾಕೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ? ಯಾರು ಪರ್ಮಿಷನ್ ಕೊಟ್ಟಿದ್ದು ಆ ಬೈಕ್ ರ್ಯಾಲಿಗೆ? ಎಸ್ ದಿವ್ಯಾ, ಈಗಾಗಲೇ ಮಂಗಳೂರಿನ ಬಿಸಿ ರೋಡ್ ನಲ್ಲಿ ಬೆಳಗ್ಗಿಂದಲೇ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಯಾಕಂತ ಹೇಳಿದ್ರೆ ಒಂದು ಪ್ರಚೋದನಕಾರಿ ಆಡಿಯೋ ಒಂದು ವೈರಲ್ ಆಗಿತ್ತು. ಶರಣ್ ಪಂಪೇಲ್ ಅವರನ್ನು ತಾಕತ್ತಿದ್ರೆ ಬನ್ನಿ ಅಂತ ಹೇಳುವಂತಹ ಸವಾಲು ಹಾಕಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಂಗಳೂರಿನಲ್ಲೂ ಕೂಡ ಸೇರಿದ್ರು. ಬಳಿಕ ಎಲ್ಲ ಶಾಂತವಾಗಿತ್ತು, ಪೊಲೀಸ್ನವರು ನಿಯಂತ್ರಿಸಿದ್ರು. ಆದ್ರೆ ಮತ್ತೆ ಒಂದು 1 ಗಂಟೆ ಬಳಿಕ ಮತ್ತೆ ಮುಸ್ಲಿಂ ಯುವಕರ ಗುಂಪೊಂದು ಏಕಾಏಕಿ ಬೈಕ್ ನಲ್ಲಿ ರ್ಯಾಲಿಯನ್ನು ಮಂಗಳೂರಿನ ಮುಖ್ಯ ರಸ್ತೆಯಲ್ಲಿ, ಅಂದ್ರೆ ಬಿಸಿ ರೋಡ್ ನ ಮುಖ್ಯ ರಸ್ತೆಯಲ್ಲಿ ನಡೆಸಿರುವಂತದ್ದು. ಈ ನಿಟ್ಟಿನಲ್ಲಿ ಆಕ್ರೋಶಗೊಂಡ ಹಿಂದೂ ಕಾರ್ಯಕರ್ತರು ಅವರಿಗೆ ಪರ್ಮಿಷನ್ ಕೊಟ್ರಿ, ನಮ್ಗೆ ಯಾಕೆ ಬಿಡ್ಲಿಲ್ಲ ಅಂತ ಹೇಳುವಂತಹ ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಬೀದಿಗಿಳಿದು ಘೋಷಣೆಗಳನ್ನು ಕೂಗಿ ರಸ್ತೆ ತಡೆಯನ್ನು ಮಾಡಿರುವಂತದ್ದು. ಒಟ್ಟಿನಲ್ಲಿ ಈಗ ಪೊಲೀಸರು ಮತ್ತೆ ಅಲರ್ಟ್ ಆಗಿರುವಂತದ್ದು. ಹಿಂದೂ ಕಾರ್ಯಕರ್ತರು ರಸ್ತೆಯಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟದಕ್ಕೆ ಪೊಲೀಸ್ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ದಿವ್ಯಾ. ಓಕೆ ಆದಿತ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ಇದು ಏಕಾಏಕಿ ಮುಸ್ಲಿಂ ಯುವಕರಿಗೆ ಬೈಕ್ ರ್ಯಾಲಿಯನ್ನ ಮಾಡಕ್ ಶುರು ಮಾಡಿದ್ದಾರೆ. ಸುಮ್ಮನೆ ಮನೆಗೆ ಹೋಗಿದ್ದಂತ ಹಿಂದೂ ಕಾರ್ಯಕರ್ತರು ಬಿಡ್ತಾರಾ? ಮತ್ತೆ ಅವರು ರಸ್ತೆಗೆ ನುಗ್ಗಿದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕಾರಣ ಪೊಲೀಸರು ಪರ್ಮಿಷನ್ ಅನ್ನ ಯಾಕೆ ಕೊಟ್ರಿ ಬೈಕ್ ರ್ಯಾಲಿ ಮಾಡುವಾಗ? ಎಲ್ಲವೂ ಕೂಡ ತಣ್ಣಗಾಗಿತ್ತು, ಸಹಜ ಸ್ಥಿತಿಗೆ ಬಂದಿತ್ತು. ನಾವು 2 ನಿಮಿಷದ ಹಿಂದೆ ಅಷ್ಟೇ ತೋರಿಸಿದ್ವಿ. ಈಗ ಮತ್ತೆ ಗಲಾಟೆ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಒಂದು ಕಡೆ ಸವಾಲಿಗೆ ಪ್ರತಿ ಸವಾಲು, ಇನ್ನೊಂದು ಕಡೆ ಪ್ರಚೋದನಕಾರಿ ಹೇಳಿಕೆಗಳು. ಮಂಗಳೂರಿನ ಪುಂಜಾಲಕಟ್ಟೆಯಲ್ಲಿ RAF ವಾಹನ ಪಲ್ಟಿಯಾದ ಘಟನೆ ನಡೆದಿದೆ. RAF ವಾಹನ ಏನಿದೆ ಅದು ಪಲ್ಟಿಯಾಗಿದೆ. ಶಿವಮೊಗ್ಗದಿಂದ ಬಿಸಿ ರೋಡ್ಗೆ ಬರುವ ಸಂದರ್ಭದಲ್ಲಿ ಪಲ್ಟಿಯಾಗಿದೆ. ಮಂಗಳೂರಿನ ಪುಂಜಾಲಕಟ್ಟೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಶಿವಮೊಗ್ಗದಿಂದ ಬಿಸಿ ರೋಡ್ ಕಡೆಗೆ ಬರ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಶಿವಮೊಗ್ಗದಿಂದ ಬಿಸಿ ರೋಡ್ಗೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ವಾಹನನೇ ಉಲ್ಟಾ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.